ನಮಸ್ಕಾರ. ಕೋಲಾರ ಅಂದ್ರೆ ಸಾಕು ಇಡೀ ಜಗತ್ತಿಗೆ ನೆನಪಾಗೋದು ಒಂದೇ ಒಂದು ವಿಷಯ. ಆದ್ರೆ ಆ ಹೊಳಪಿನ ಹಿಂದೆ ಒಂದು ತುಂಬಾನೇ ಆಳವಾದ ಪ್ರಾಚೀನ ಕಥೆ ಅಡಗಿದೆ. ಬನ್ನಿ ಇವತ್ತು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೌದು, ಕೋಲಾರ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲರಿಗೂ ಮೊದಲು ನೆನಪಿಗೆ ಬರೋದೇ ಅದರ ಚಿನ್ನದ ಗಣಿಗಳು, ಕೆಜಿಎಫ್ ಅಥವಾ ಕೋಲಾರ ಗೋಲ್ಡ್ ಫೀಲ್ಡ್ಸ್. ಇದು ಭಾರತದ ಅತ್ಯಂತ ಹಳೆಯ ಮತ್ತು ಆಳವಾದ ಚಿನ್ನದ ಗಣಿಗಳಲ್ಲಿ ಒಂದು. ಇದೇ ಕಾರಣಕ್ಕೆ ಕೋಲಾರದ ಹೆಸರು ಜಗತ್ತಿನ ಮೂಲೆ ಮೂಲೆಗೂ ತಲುಪಿತು. ಹಾಗಾದ್ರೆ ಈ ಚಿನ್ನದ ಹೊಳಪನ್ನು ಬಿಟ್ಟು ನೋಡಿದ್ರೆ ಕೋಲಾರದ ಅಸಲಿ ಕಥೆ ಏನು? ಅದಕ್ಕೆ ಕೇವಲ ಗಣಿಗಾರಿಕೆಯ ಗುರುತು ಮಾತ್ರನೇ ಇರೋದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಕೋಲಾರದ ಇತಿಹಾಸದ ಪುಟಗಳನ್ನ ಒಟ್ಟಿಗೆ ತಿರುವಿ ಹಾಕೋಣ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ ಬನ್ನಿ. ಕೋಲಾರದ ಇತಿಹಾಸದ ಆಳಕ್ಕೆ ಇಳಿಯೋಕೆ ನಾವು ಮೊದಲು ಅದರ ಹಳೆಯ ಹೆಸರು ಮತ್ತು ಅದರ ಮೂಲದ ಬಗ್ಗೆ ತಿಳ್ಕೋಬೇಕು. ನೋಡಿ, ಕೋಲಾರಕ್ಕೆ ಕೋಲಾಹಲಪುರ ಅಂತಾನೂ ಒಂದು ಹಳೆಯ ಹೆಸರಿತ್ತು. ಪೌರಾಣಿಕ ನಂಬಿಕೆಗಳ ಪ್ರಕಾರ ಕೋಲಾಹಲ ಅನ್ನೋ ಒಬ್ಬ ಋಷಿ ಈ ನಗರವನ್ನ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಈ ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ ಇದರ ಇತಿಹಾಸ ಎಷ್ಟು ಹಳೇದು ಅಂತ. ಸರಿ, ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಕೋಲಾರ ಕೇವಲ ಒಂದು ನಗರವಾಗಿರಲಿಲ್ಲ. ಅದು ಪ್ರಾಚೀನ ಮತ್ತು ಮಧ್ಯಕಾಲೀನ ಕಾಲದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಒಂದು ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು. ಇಲ್ಲಿ ನೋಡಬಹುದು, ಕೋಲಾರವನ್ನ ಶತಮಾನಗಳ ಕಾಲ ಗಂಗರು, ಚೋಳರು, ಹೊಯ್ಸಳರು ಅಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದಂಥ ದೊಡ್ಡ ದೊಡ್ಡ ರಾಜವಂಶಗಳು ಆಳ್ವಿಕೆ ಮಾಡಿವೆ. ಇದು ಕೋಲಾರದ ಸುದೀರ್ಘ ರಾಜಕೀಯ ಇತಿಹಾಸಕ್ಕೆ ಒಂದು ದೊಡ್ಡ ಸಾಕ್ಷಿ. ಇಲ್ಲಿ ಪ್ರತಿಯೊಂದು ರಾಜವಂಶ ಕೂಡ ಕೋಲಾರದ ಮೇಲೆ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಹೋಗಿದ್ದಾರೆ. ಗಂಗರು ಇದನ್ನ ತಮ್ಮ ಮುಖ್ಯ ರಾಜಧಾನಿ ಮಾಡಿಕೊಂಡ್ರೆ, ಚೋಳರು ಮತ್ತೆ ಹೊಯ್ಸಳರು ಇಲ್ಲಿ ಅದ್ಭುತವಾದ ದೇವಸ್ಥಾನಗಳನ್ನ ಕಟ್ಟಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬಾನೇ ಪ್ರೋತ್ಸಾಹ ಕೊಟ್ರು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಕೋಲಾರದ ಐತಿಹಾಸಿಕ ಮಹತ್ವ ಅನ್ನೋದು ಚಿನ್ನದ ಗಣಿಗಾರಿಕೆಗಿಂತ ಎಷ್ಟೋ ಹಳೆಯದು. ಅದು ಶತಮಾನಗಳ ಕಾಲ ಒಂದು ಪ್ರಬಲ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಸರಿ, ಈಗ ಕೋಲಾರದ ಕಥೆಯ ಇನ್ನೊಂದು ಮಜಲಿಗೆ ಹೋಗೋಣ ಬನ್ನಿ. ಇತಿಹಾಸದ ದಾಖಲೆಗಳನ್ನ ಬಿಟ್ಟು ಪುರಾಣಗಳು ಮತ್ತು ಮಹಾಕಾವ್ಯಗಳ ಜಗತ್ತಿನಲ್ಲಿ ಕೋಲಾರದ ಸ್ಥಾನ ಏನು ಅಂತ ತಿಳಿದುಕೊಳ್ಳೋಣ. ಕೋಲಾರದಲ್ಲಿ ಕೋಲಾರಮ್ಮ ಮತ್ತು ಸೋಮೇಶ್ವರ ದೇವಸ್ಥಾನದಂತಹ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಿವೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಅವಣಿ ಅಂತ ಒಂದು ಸ್ಥಳ ಇದೆ. ಅದಕ್ಕೂ ರಾಮಾಯಣಕ್ಕೂ ಒಂದು ದೊಡ್ಡ ನಂಟಿದೆ ಅಂತ ನಂಬಲಾಗತ್ತೆ. ಈ ನಂಬಿಕೆಗಳೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಕೋಲಾರದ ಆಧ್ಯಾತ್ಮಿಕ ಪರಂಪರೆ ಎಷ್ಟು ಹಳೆಯದು ಅಂತ. ಅಂದ್ರೆ ನೋಡಿ, ಈ ಪ್ರದೇಶದ ಕಥೆ ಕೇವಲ ರಾಜರುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ದೇವರುಗಳು ಮತ್ತು ಮಹಾಕಾವ್ಯಗಳ ಜೊತೆಗೂ ಬೆರೆತು ಹೋಗಿದೆ. ಸರಿ, ಈಗ ನಾವು ಕೋಲಾರದ ಅತ್ಯಂತ ಆಳವಾದ ಇನ್ನೂ ಗಹನವಾದ ಒಂದು ಗುರುತಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದೂ ವಿಶ್ವವಿಜ್ಞಾನದ ಜೊತೆ ಕೋಲಾರಕ್ಕಿರೋ ಸಂಬಂಧ ಏನು ಅಂತ ನೋಡೋಣ. ಮೊದಲಿಗೆ ಕಲಿಯುಗ ಅಂದೆ ಏನು? ಹಿಂದೂ ನಂಬಿಕೆಗಳ ಪ್ರಕಾರ ಕೃತ, ತ್ರೇತ, ದ್ವಾಪರ ಯುಗಗಳ ನಂತರ ಬರೋ 4ನೇ ಯುಗವೇ ಈ ಕಲಿಯುಗ. ಈ ಕಾಲದಲ್ಲಿ ಅಧರ್ಮ ಮತ್ತು ಅಸತ್ಯ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕಲಿಯುಗ ಆರಂಭ ಆಗಿದ್ದು ಕ್ರಿಸ್ತಪೂರ್ವ 3102ರಲ್ಲಿ. ಅಂದ್ರೆ ನಾವು ಮಾತಾಡ್ತಿರೋದು ಸಾವಿರಾರು ವರ್ಷಗಳಷ್ಟು ಹಳೆಯ ಯುಗದ ಬಗ್ಗೆ. ಪುರಾಣಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಶ್ರೀಕೃಷ್ಣ ತನ್ನ ಅವತಾರ ಮುಗಿಸಿ ಈ ಭೂಮಿಯನ್ನ ಬಿಟ್ಟು ಹೋದ ದಿನದಿಂದಾನೇ ಕಲಿಯುಗ ಶುರುವಾಯ್ತು ಅಂತ. ಇದು ಈ ಯುಗದ ಆಧ್ಯಾತ್ಮಿಕ ಮಹತ್ವವನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸವಾಲುಗಳಿರೋ ಈ ಕಲಿಯುಗದಲ್ಲಿ ಕೋಲಾರದ ಪಾತ್ರವಾದರೂ ಏನು? ಅದು ಹೇಗೆ ಈ ಯುಗದ ಜೊತೆ ಸಂಬಂಧ ಹೊಂದಿದೆ? ನಂಬಿಕೆಗಳ ಪ್ರಕಾರ ಈ ಕಲಿಯುಗದ ಸವಾಲುಗಳ ಮಧ್ಯೆಯೂ ಕೋಲಾರ ಒಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿ ನಿಂತಿದೆ. ಅದು ಧರ್ಮವನ್ನೆತ್ತಿ ಹಿಡಿಯುತ್ತೆ. ಇಲ್ಲಿನ ದೇವಸ್ಥಾನಗಳಲ್ಲಿ ನಡೆಯೋ ಪೂಜೆಗಳು ಮತ್ತು ಜನರ ನಂಬಿಕೆ ಧರ್ಮವನ್ನ ಜೀವಂತವಾಗಿ ಇಟ್ಟಿದೆ ಅಂತ ನಂಬಲಾಗುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಕೋಲಾರದ ಬೇರೆ ಬೇರೆ ಮುಖಗಳನ್ನ ನೋಡಿದ್ವಿ ಅಲ್ವಾ? ಅಂದೇ ಬಂಗಾರ, ರಾಜರು, ದೇವತೆಗರು. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದೇ ಫ್ರೇಮ್ನಲ್ಲಿಟ್ಟು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೋಲಾರದ 2 ಬೇರೆ ಬೇರೆ ಮುಖಗಳು ಕಾಣಿಸ್ತವೆ. ಒಂದ್ ಕಡೆ ರಾಜಮನೆತನಗಳ ಇತಿಹಾಸ, ಕೆಜಿಎಫ್ ಚಿನ್ನ, ಇದರಿಂದ ಜಗತ್ತಿಗೆ ಪರಿಚಿತವಾದ ಐತಿಹಾಸಿಕ ಕೋಲಾರ. ಇನ್ನೊಂದ್ ಕಡೆ ಮಹಾಕಾವ್ಯಗಳು, ಕಲಿಯುಗದ ಜೊತೆ ಸಂಬಂಧ ಇಟ್ಕೊಂಡಿರೋ ಪೌರಾಣಿಕ ಕೋಲಾರ. ಇವೆರವೂ ಸೇರಿರೋದೇ ಇವತ್ತಿನ ಕೋಲಾರದ ಸಂಪೂರ್ಣ ಚಿತ್ರಣ. ಹಾಗಾದ್ರೆ ನಾವು ತಿಳ್ಕೊಂಡ ಮುಖ್ಯ ಅಂಶಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಕೋಲಾರ ಅಂದ್ರೆ ಕೇವಲ ಚಿನ್ನದ ನಾಡು ಅಲ್ಲ, ಅದು ಪ್ರಾಚೀನ ಕಾಲದ ದೊಡ್ಡ ದೊಡ್ಡ ರಾಜವಂಶಗಳು ಆಳಿದ ಒಂದು ಐತಿಹಾಸಿಕ ಭೂಮಿ.
ಕೆಜಿಎಫ್ನಿಂದಾಗಿ ಇಡೀ ಜಗತ್ತಿಗೆ ಇದರ ಹೆಸರು ಗೊತ್ತಾಗಿದ್ರೂ ಇದರ ನಿಜವಾದ ಬೇರುಗಳು ಇತಿಹಾಸ ಮತ್ತು ಪುರಾಣಗಳಲ್ಲಿದೆ. ಕೊನೆಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತ. ಯೋಚನೆ ಮಾಡಿ, ಒಂದೇ ಒಂದು ಪ್ರದೇಶ ತನ್ನೊಳಗೆ ಇತಿಹಾಸ, ಸಂಪತ್ತು, ಹಾಗೆ ಆಧ್ಯಾತ್ಮಿಕತೆ ಈ ಮೂರನ್ನು ಒಂದೇ ಸಮಯದಲ್ಲಿ ಹೇಗೆ ತಾನೇ ಹಿಡಿದಿಟ್ಕೊಳ್ಳೋಕ್ ಸಾಧ್ಯ? ಕೋಲಾರದ ಈ ವಿಶಿಷ್ಟ, ಬಹುಮುಖಿ ಮತ್ತು ಕಾಲಾತೀತ ಪರಂಪರೆಯ ಬಗ್ಗೆ ಯೋಚನೆ ಮಾಡೋಕೆ ಈ ಪ್ರಶ್ನೆ ನಮ್ಮನ್ನು ಪ್ರೇರೇಪಿಸುತ್ತೆ.